ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ गुरवे नमः. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 17 ಆಗಸ್ಟ್ ಶ್ರೀ ಮಹಾರಾಜರ ಪ್ರವಚನ. ನಿಷ್ಠೆಯ ಪರಿಣಾಮವು ಬಹಳವಿರುತ್ತದೆ. ನಿಷ್ಠೆಯ ಪರಿಣಾಮ ಬಹಳ ಇರುತ್ತದೆ. ಬಹಳ ನಿಷ್ಠ ಹೆಂಗಿರುತ್ತೋ ನಮ್ಮದು, ಅದರ ಪರಿಣಾಮ ಹಾಗೆ ನಮಗೆ ಕಂಡು ಬರುತ್ತದೆ ಅಂತ ಶ್ರೀ ಮಹಾರಾಜರು ಇವತ್ತಿನ ಪ್ರವಚನದಲ್ಲಿ ಹೇಳ್ತೀನಿ. ನಿಷ್ಠ ಅಂದರೆ ಸಂಪೂರ್ಣವಾದ ನಂಬಿಕೆ ಇರಬೇಕು ಭಗವಂತನ ಮೇಲೆ, ನಮಗೆ ಆ ರಾಮನ ಮೇಲೆ. ರಾಮ ಯಾವ ರೂಪದಲ್ಲಿ ಬರ್ತಾನೆ, ಸದ್ಗುರು ರೂಪದಲ್ಲಿ ಬರ್ತಾನೆ, ಅವನ ಮೇಲೆ ಸಂಪೂರ್ಣವಾಗಿ ನಿಷ್ಠೆ ಇಟ್ಟಿದ್ದೇ ಆದರೆ ಆ ಪರಿಣಾಮ ನಮಗೆ ಹಾಗೆ ಕಂಡು ಬರುತ್ತೆ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ಭಗವಂತನ ಮೇಲೆ ಪೂರ್ಣ ನಿಷ್ಠೆಯನ್ನಿಟ್ಟು ನಾವು ಪ್ರಪಂಚದಲ್ಲಿಯ ನಮ್ಮ ಕರ್ತವ್ಯಗಳನ್ನು ಮಾಡಿದ್ದಾದರೆ ನಮಗೆ ಎಂದೂ ದುಃಖ ಪಡುವ ವೇಳೆ ಬರುವುದಿಲ್ಲ. ದುಃಖ ಪಡುವ ವೇಳೆ ಬರುವುದಿಲ್ಲ ಅಂತ ಶ್ರೀ ಮಹಾರಾಜರು ಹೇಳ್ತಾರೆ. ಈ ದುಃಖಕ್ಕೇನಪ್ಪ ಸಂಬಂಧ? ದುಃಖ ಯಾರಿಗೆ ಸಂಬಂಧಪಟ್ಟಿರೋದು? ಮನಸ್ಸಿಗೆ. ಒಮ್ಮೆ ನಾವು ಸಂಪೂರ್ಣವಾಗಿ ಅವನ ಮೇಲೆ ನಿಷ್ಠ ಇಟ್ವಾ, ಅಲ್ಲಿ ಏನಾಗುತ್ತೆ, ಪ್ರಪಂಚದಲ್ಲಿ ಹೋಗುವ ಘಟನೆಗೆ ಆ ರಾಮನೇ ಕರ್ತಾ ಇದ್ದಾನೆ ಅಂದಮೇಲೆ ನಮಗೆ ಸುಖ ದುಃಖದ ಬಾಧೆ ಆಗೋದಿಲ್ಲ, ಮನಸ್ಸು ಗೊಂದಲಕ್ಕೆ ಈಡೇರಾಗೋದಿಲ್ಲ. ಆವಾಗ ನಾವು ದುಃಖ ಪಡೆಯುವಂಥ ಸಮಯನೇ ಬರೋದಿಲ್ಲ. ನಮ್ಮ ಕಡೆಗೆ ವಾರಕ್ಕೊಮ್ಮೆ ಸಂತೆ ಇರುತ್ತದೆ. ಒಬ್ಬ ಗಂಡ ಹೆಂಡತಿ ಇಂಥ ಸಂತೆಗೆ ಹೋಗಿದ್ದರು. ಸಾಯಂಕಾಲವಾಯಿತು. ಅವರ ಮನೆಯು ಬಹಳ ದೂರವಿದ್ದಿತ್ತು. ಅವರಿಬ್ಬರು ಈಗ ಸಮಯ ಬಹಳವಾಗಿರುತ್ತದರಿಂದ ರಾತ್ರಿ ಹೋಗುವುದು ಬೇಡ, ಇಂದು ಇಲ್ಲಿಯೇ ಇದ್ದು ಬೆಳಗ್ಗೆ ಹೋಗೋಣ ಎಂದು ತಮ್ಮಲ್ಲಿ ಮಾತನಾಡುತ್ತಿದ್ದರು. ಇಬ್ಬರು ಮಾತಾಡಿಕೊಂಡ್ರು. ನಾವು ಇವತ್ತು ಬಹಳ ಸಂತೆಯಿಂದ ಬಂದುಬಿಟ್ಟಿದ್ದೀವಿ, ಮನೆ ದೂರ ಇದೀರಿ, ನಾವು ಇವತ್ತು ಇಲ್ಲೇ ಇದ್ದು ನಾಳೆ ಹೋಗೋಣ ಅಂತ. ಅವರ ಈ ಮಾತುಗಳನ್ನು ಇಬ್ಬರು ಧೂರ್ತ ಜನರು ಕೇಳಿದರು. ಹಾಗೂ ಆ ದಂಪತಿಗಳಿಗೆ, ನೀವೇಕೆ ಗಾಬರಿಯಾಗುತ್ತೀರಿ? ನಾವು ಜೊತೆಗೆ ಇರುವೆವಲ್ಲವೇ? ನಾವು ನಿಮ್ಮ ಮುಂದಿನ ಊರಿಗೆ ಹೋಗುವರಿರುತ್ತೇವೆ. ನಾವು ನಿಮ್ಮ ಮುಂದಿನ ಊರಿಗೆ ಹೋಗ್ತಾ ಇದ್ದೀವಿ, ನೀವ್ಯಾಕೆ ಗಾಬರಿ ಪಡ್ತೀರಾ? ನಾವು ನಿಮ್ಮ ಜೊತೆಗಿರ್ತೀವಿ. ನಾವು ರಾಮನ ಸಾಕ್ಷಿಯಾಗಿ ಹೇಳುತ್ತೇವೆ. ಏನಪ್ಪ, ಇಲ್ಲೊಂದು ಕ್ಲಾಸ್ ಹಾಕಿದ್ರು. ಅವ್ರು ಏನು ಹೇಳಿದ್ರು? ರಾಮನ ಸಾಕ್ಷಿಯಾಗಿ ಹೇಳ್ತೇವೆ ಅಂತ ಸುಳ್ಳು ಹೇಳಿದ್ರು ಆ ಧೂರ್ತರು. ನಾವು ಕೂಡಿಕೊಂಡು ಹೋಗೋಣ ಎಂದು ಅಂದರು. ಆ ದಂಪತಿಗಳಿಗೆ ಆ ಜನರ ಅನ್ನಿಸ್ಲಿಲ್ಲ. ಯಾಕಪ್ಪ? ರಾಮನ ಸಾಕ್ಷಿ ಹಾಕಿದ್ರು. ಮುಂದೆ ಒಂದು ಕಣಿವೆಯಲ್ಲಿ ಹೋದ ಬಳಿಕ ಅವರು ಗಂಡನನ್ನು ಒಂದು ಗಿಡಕ್ಕೆ ಕಟ್ಟಿದರು. ಹಾಗೂ ಆ ಹೆಣ್ಣು ಮಗಳ ಮೈಮೇಲಿನ ಆಭರಣಗಳನ್ನು ತೆಗೆದುಕೊಂಡರು. ಆಮೇಲೆ ಆ ಹೆಣ್ಣು ಮಗಳ ಸೀರೆಯ ನೆರಗಿಗೆ ಕೈ ಹಚ್ಚಲು ಅವಳು ರಾಮನಿಗೆ ಶರಣು ಹೋಗಿ, ರಾಮ, ನಾನು ಈ ಜನರ ವಿಶ್ವಾಸದ ಮೇಲೆ ಬಂದಿರುವುದಿಲ್ಲ. ಅವರು ನಿನ್ನ ಸಾಕ್ಷಿ ಇಟ್ಟರು ಹಾಗೂ ನಿನ್ನ ಮೇಲೆ ಶಪಥ ಇಟ್ಟಿದ್ದರಿಂದ ಆ ಶಪಥದ ವಿಶ್ವಾಸದಿಂದ ಬಂದಿರುತ್ತೇನೆ. ನನಗೆ ಯಾರ ಮೇಲೆ ಭರವಸೆ ಇದೆಯಪ್ಪ? ಆ ರಾಮ ನಿನ್ನ ಮೇಲೆ ಭರವಸೆ ಇದೆ. ಈ ಧೂರ್ತ ಜನರ ಮೇಲೆ ಯಾರಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ನಾನು ನಿನ್ನನ್ನು ನಂಬಿದ್ದೀನಿ, ನಿನ್ನನ್ನು ನಂಬಿಟ್ಟು ನಾನು ಬಂದಿದ್ದೀನಿ. ಏನಾಗತ್ತಪ್ಪ, ಬಹಳ ಸತಿ ಯಾರಿಗೆ ರಾಮನ ಮೇಲೆ ವಿಶ್ವಾಸ ಇರುತ್ತೋ ಅವ್ರು ನಮಗೇನೋ ಒಂದು ಮಾತು ಹೇಳ್ತಾರೆ. ನಾವೇನು ಮಾಡ್ತೀವಲ್ಲಿ, ಇಂಥ ಜನ ರಾಮನ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ, ಆದರೆ ನಮಗೆ ಯಾರೋ ಒಂದು ಮಾತು ಹೇಳಿದ್ರೆ ನಮಗೆ ಅವ್ರ ಮೇಲೆ ವಿಶ್ವಾಸನೇ ಇರೋದಿಲ್ಲ. ಯಾಕೆ? ನಮಗೆ ಪರಮಾತ್ಮನ ಮೇಲೆ ಭರೋಸಾ ಇಲ್ಲ. ಯಾರೋ ಬಂದು ಹೇಳ್ತಾರೆ, ಈ ಕೆಲಸ ಮಾಡಿರಿ, ಈ ಕೆಲಸ ನಿಮ್ದಾಗುತ್ತೆ. ನಾವೇನು ಮಾಡ್ತೀವಿ, ಅವರನ್ನು ಭೇದ ಬುದ್ಧಿಯಿಂದ ನೋಡಿಬಿಟ್ಟು ಇವ್ರು ಯಾರೋ ನಮಗೆ ಹೇಳ್ತಾರೆ ಅಂದ್ಕೊಂಡ್ಬಿಡ್ತಾರೆ. ಆದರೆ ನಿಜವಾಗಿಯೂ ಅವ್ರ ರೂಪದಲ್ಲಿ ರಾಮನೇ ಬಂದು ನಮಗೆ ಹೇಳಿರ್ತಾನೆ. ನಮಗಾದರೆ ಅವ್ರ ಮೇಲೆ ವಿಶ್ವಾಸ ಇರೋದಿಲ್ಲ. ಈಗ ನೀನೇ ನನ್ನ ಸಂರಕ್ಷಣೆ ಮಾಡುವವನು ಎಂದು ಪ್ರಾರ್ಥಿಸಿದಳು. ಇಷ್ಟರಲ್ಲಿಯೇ ಬಂದೂಕಿನ ಶಬ್ದ ಕೇಳಿಸಿದ್ದು ಹಾಗೂ ಇಬ್ಬರು ಸಿಪಾಯಿಗಳು ಓಡುತ್ತಾ ಅಲ್ಲಿಗೆ ಬಂದರು. ಆಗ ಕಳ್ಳರು ಓಡಿ ಹೋದರು ಹಾಗೂ ಆ ಸಿಪಾಯಿಗಳು ಅವರನ್ನು ಬಿಡುಗಡೆ ಮಾಡಿದರು. ಅವರ ಆಭರಣ ಹಾಗೂ
ಸಾಮಾನುಗಳನ್ನು ಅವರಿಗೆ ತಿರುಗಿ ಕೊಟ್ಟು ಅವರನ್ನು ಮನೆಗೆ ಮುಟ್ಟಿಸಿದರು. ಮನೆಗೆ ಹೋದ ಮೇಲೆ ಆ ಹೆಣ್ಣುಮಗಳು, ಹಾಗೆಯೇ ಹೋಗಬೇಡಿರಿ, ಸ್ವಲ್ಪ ಬೆಲ್ಲ ತಿಂದು ನೀರು ಕುಡಿದು ಹೋಗಿರಿ ಅಂದ್ಲು. ಯಾವಾಗ ಸಾಮಾನ್ಯವಾಗಿ ನಮ್ಗೆ ಯಾರಾದರೂ ಸಹಾಯ ಮಾಡಿದ್ರೆ ನಾವೇನು ಮಾಡ್ತೀವಿ, ಬನ್ರಪ್ಪ ಕೂಡ್ರಿ, ಇಷ್ಟೊಂದು ಸಹಾಯ ಮಾಡಿದ್ರಿ, ನಮ್ಮನ್ನು ಕಾಪಾಡಿದ್ರಿ ಅಂದ್ಬಿಟ್ಟು ಕೃತಜ್ಞತೆ ಭಾವವನ್ನು ಅರ್ಪಿಸ್ತಾ ಇದ್ದಾಳು ಎಂದು ಅಂದಳು. ಅದಕ್ಕೆ ಅವರು, ನಮಗೆ ಬಹಳ ಕೆಲಸಗಳು ಇರುತ್ತದೆ ಎಂದು ಅಂದರು. ಅದಕ್ಕೆ ಅವಳು, ಸ್ವಲ್ಪ ನಿಲ್ಲಿರಿ, ನಾನು ಈಗಲೇ ತರುತ್ತೇನೆ ಎಂದು ಅಂದು ಒಳಗೆ ಹೋಗುವ ಒಳಗೆ ಅವರು ಅದೃಶ್ಯರಾದರು. ನಿಷ್ಠೆಯು ಹೀಗಿರಬೇಕು. ಅವಳಂದು, ನೀವು ಸ್ವಲ್ಪ ಇರ್ರಪ್ಪ, ನಾ ಈಗ ತರ್ತೀನಿ ಅಂತ, ನಿಮ್ಮಿಂದ ನನಗೆ ರಕ್ಷಣೆ ಆಗಿದೆ ಇವತ್ತು. ಅಷ್ಟರಲ್ಲಿ ಅವರು ಹೋಗ್ಬಿಟ್ಟಿದ್ರು. ಈವರೆಗೂ ಎಷ್ಟು ಜನರ ಮೇಲೆ ವಿಕಟ ಪರಿಸ್ಥಿತಿಗಳು ಬಂದಿರಬಹುದು, ಆದರೆ ತಮ್ಮ ನಿಷ್ಠೆಯಿಂದಲೇ ಅವುಗಳಿಂದ ಪಾರಾಗಿರುತ್ತಾರೆ. ಯಾವುದೇ ಸಂಕಟ ಬಂದರೂ ಸಹನು, ರಾಮ ಈ ಸಂಕಟದಲ್ಲಿ ನೀ ನನ್ನ ಜೊತೆಗಿದೆಯಾ, ನೀ ನನ್ನನ್ನು ಪಾರು ಮಾಡ್ತೀಯಾ ಅಂದಾಗ ಅವನು ಖಂಡಿತವಾಗಲೂ ನಮ್ಮನ್ನು ಪಾರು ಮಾಡೇ ಮಾಡುತ್ತಾನೆ. ಈ ನಿಷ್ಠೆ ಇರಬೇಕು. ನಮ್ಮ ನಿಷ್ಠೆ ಹೆಂಗಿದೆಯಪ್ಪ, ಇವತ್ತು ನಿಷ್ಠೆ ಇದೆ, ನಾಳೆ ಸಂಕಟ ಬಂದ ಕೂಡಲೇ ರಾಮ ನನ್ನ ಜೊತೆಗಿಲ್ಲ ಅಂತ ನಾವು ಗೋಳಾಡೋಕ್ಕೆ ಅಳಕ್ಕೆ ಶುರು ಮಾಡ್ತೀವಿ. ಯಾವುದೇ ಪರಿಸ್ಥಿತಿ ಇರಲಿ, ಆ ರಾಮನ ಹೊರತಾಗಿ ನಮ್ಮ ರಕ್ಷಕ ಯಾರೂ ಇಲ್ಲ, ಕೈವಾರಿ ಯಾರೂ ಇಲ್ಲ ಅಂತ ದೃಢ ವಿಶ್ವಾಸ ಆಯಿತು ಅಂದರೆ ನಮ್ಮ ನಿಷ್ಠ ಯಾವತ್ತಿಗೂ ರಾಮನ ಮೇಲೆ ಕಡಿಮೆ ಆಗೋದಿಲ್ಲ. ಯತ್ಕಿಂಚಿತವಾಗೂ ಅವನ ಮೇಲೆ ಸಂಶಯ ಬರೋದಿಲ್ಲ. ಆ ರಾಮ ಯಾವ ರೂಪದಲ್ಲಿರ್ತಾನೆ, ಸಂತರು, ಸತ್ಪುರುಷರು, ಸದ್ಗುರು ರೂಪದಲ್ಲಿ ಬರ್ತಾನೆ. ಅವ್ರ ಮೇಲೆ ಒಮ್ಮೆ ಸದ್ಗುರು ನಾವು ಶರಣು ಹೋದರೆ ಆ ನಿಷ್ಠೆ ಯಾವತ್ತೂ ನಮ್ಮದು ಕಡಿಮೆ ಆಗಬಾರದು. ಸಗುಣ ಭಕ್ತಿಯ ದೊಡ್ಡ ಲಾಭವೇನೆಂದರೆ, ನಾವು ರಾಮನ ಪಾದಗಳ ಮೇಲೆ ತಲೆಯನ್ನಿಟ್ಟಿದ್ದಾಗ ನಮ್ಮ ಭಾವನೆಗಳು ತುಂಬಿ ಬರುತ್ತದೆ. ಸಗುಣ ಭಕ್ತಿ ಏನಪ್ಪ, ಆ ಭಕ್ತಿ ಲಕ್ಷಣಗಳು. ನಾವು ಒಂದು ಪಾದದ ಮೇಲೆ ನಮ್ಮ ಮಸ್ತಕವನ್ನು ಇಟ್ಟಾಗ ಏನಾಗುತ್ತೆ, ನಮ್ಮ ಭಾವನೆ ಉಕ್ಕಿ ಬರುತ್ತೆ. ಯಾವಾಗ ಉಕ್ಕಿ ಬರುತ್ತೆ, ಯಾವಾಗ ಸಂಪೂರ್ಣವಾಗಿ ಅವನ ಮೇಲೆ ಭಕ್ತಿ, ಪ್ರೀತಿ, ಶ್ರದ್ಧೆ, ನೀನೇ ಕರ್ತಾನಪ್ಪ, ಏನು ಮಾಡಿಸ್ತೀಯೋ ಮಾಡಿಸು, ನನ್ನ ಜೀವನ ಸಂಪೂರ್ಣವಾಗಿ ನಿನ್ನಲ್ಲಿ ಆ ಶರಣು ಹೋಗಿದೆ, ನಿನ್ನ ಹೊರತಾಗಿ ನನಗೆ ಯಾರೂ ಆಧಾರವಿಲ್ಲ ಅಂದಾಗ ಆ ಭಾವನೆಗಳು ಉಕ್ಕಿ ಬರುತ್ತದೆ. ಇಂಥ ಸಮಯದಲ್ಲಿ ನಾವು ರಾಮನಿಗೆ, ರಾಮ ನಿನ್ನ ಹೊರತು ನನಗೆ ಈಗ ಯಾರೂ ಇಲ್ಲ, ನೀನು ನನ್ನನ್ನು ನಿನ್ನವನಾಗಿ ಮಾಡಿಕೋ. ಏನು ಪ್ರಾರ್ಥನೆ ಮಾಡಬೇಕಪ್ಪ ರಾಮನ ಹತ್ರ ಹೋಗಿ, ರಾಮ ನಿನ್ನ ಹೊರತಾಗಿ ನನಗೆ ಯಾರೂ ಇಲ್ಲ, ನೀನು ನನ್ನನ್ನು ನಿನ್ನವನಾಗಿ ಮಾಡ್ಕೋ, ಅಂದರೆ ನೀನು ನನ್ನನ್ನು ಅಪ್ಪಿಕೋ, ನೀ ನನ್ನವನಾಗಿದೆಯಪ್ಪ, ಈಗ ನೀನೇನು ಕಾಳಜಿ ಮಾಡಬೇಡ ಅಂತ ಹೇಳಪ್ಪ ರಾಮ. ನಾನು ಅವಗುಣಿ ಇರಬಹುದು, ನೀನು ನನ್ನನ್ನು ಉಪೇಕ್ಷೆ ಮಾಡಬೇಡ. ನಾನು ಅವಗುಣಿ, ಎಷ್ಟಾರೆ ಅವಗುಣಿ ಇರಬೇಕು, ಆದರೆ ನೀನು ನನ್ನನ್ನು ಉಪೇಕ್ಷೆ ಬೇಡಪ್ಪ. ಅದನ್ನು ಹೇಳ್ತೀವಿ, ಸದಾ ಸರ್ವದಾ ಯೋಗ ತುಜಾ ಗಡಾವ, ತುझे कारणी देह माझा पडावा, ಉಪೇಕ್ಷೋಣಕೋ ಗುಣವಂತ ಅನಂತ, ರಘುನಾಯಕ ಮಾಗಣಿ ಹೆಚ್ಚಿಯಾತ. ಉಪೇಕ್ಷೋಣಕೋ ಗುಣವಂತ ಅಪ್ಪ, ನೀನು ಕರುಣಾಸಾಗರ ಅಂತ ಬಿರುದಾವಲಿ ಕೊಟ್ಟಿದ್ದೀವಿ, ನಾನು ಅವಗುಣಿ ಇದ್ದರೂ ನನ್ನನ್ನು ಅವಹೇಳನೆ ಮಾಡಬೇಡ, ನನ್ನನ್ನು ದೂರ ಮಾಡಬೇಡಪ್ಪ. ಇನ್ನೊಂದರಲ್ಲಿ ಸೂರದಾಸರು ಹೇಳ್ತಾರೆ, ಪ್ರಭು मोरे अवगुण चित ना धरो, प्रभु मोरे अवगुण चित ना धरो, समदर्शी है नाम तिहारो, चाहे तो पार करो प्रभु जी मोरे अवगुण चित ना धरो. ಸೂರದಾಸ್ ಜಿ ಹೇಳ್ತಾರೆ, ಪ್ರಭುಜಿ ನನ್ನ ಅವಗುಣಗಳನ್ನು ಚಿತ್ತನಾಧರೋ, ನಿನ್ನ ಚಿತ್ತದಲ್ಲಿ ನನ್ನ ಅವಗುಣಗಳನ್ನು ಎಣಿಸ್ಬೇಡಪ್ಪ. ಸಮದರ್ಶಿ ಹೇ ನಾಮತಿಯಾರು, ನೀನು ಸಮದರ್ಶಿ ಇದೆಯಾ, ಯಾರನ್ನೂ ಉಪೇಕ್ಷೆ ಮಾಡೋದಿಲ್ಲ, ಸಮತ್ವ ಭಾವದಿಂದ ಎಲ್ಲರನ್ನೂ ಅಪ್ಕೋತೀಯ. ಅದಕ್ಕೆ ನನ್ನನ್ನು ನೀನು ಪಾರು ಮಾಡ್ತೀಯೋ, ಇಲ್ಲೇ ನನ್ನನ್ನು ಬಿಡ್ತೀಯೋ, ಅದು ಎಲ್ಲವೂ ನಿನ್ನ ಇಚ್ಛೆ ಕಣಪ್ಪ. ಆದರೆ ನನ್ನ ಅವಗುಣಗಳಿಂದ ನನ್ನನ್ನು ಚಿತ್ತಮೇ ನ ಧರೋ, ಚಿತ್ತದಲ್ಲಿ ಇಟ್ಕೋಬೇಡಪ್ಪ ತಂದೆ ರಘುನಾಥ ಅಂತ ಪ್ರಾರ್ಥನೆ ಮಾಡ್ತಾರೆ. ನಾನು ನಿನಗೆ ಶರಣು ಬಂದಿರುತ್ತೇನೆ ಎಂದು ಪ್ರಾರ್ಥನೆ ಮಾಡಬೇಕು. ನಮ್ಮ ಸ್ವಭಾವದಲ್ಲಿ
ಭಗವಂತನ ಶ್ರದ್ಧೆಯು ಉಂಟಾದ ಗಾಂಭೀರ್ಯ ಅಂದರೆ ಧೈರ್ಯ ಇರಬೇಕು. ನಾವು ಸಿಂಹದ ಮರಿ ಥರ ಇರಬೇಕು ಯಾವಾಗಲೂ. ಸದ್ಗುರು ಅಂಕಿತರಾದವರು ಶಿಷ್ಯರು ಹೆಂಗಿರ್ತಾರಪ್ಪ, ಸಿಂಹದ ಮರಿ ಥರ ಇರ್ತಾರೆ. ಈ ಹೇಡಿಗಳ ಥರ ಪಲಾಯನವಾದಿಗಳು ಇರೋದಿಲ್ಲ. ಅವರು ಕುರಿ ಮೇಕೆ ಮರಿಗಳ ಥರ ಓಡಾಡೋದಿಲ್ಲ ಸಂತೆಯಲ್ಲಿ. ಎಲ್ಲರ ಗುಂಪಿನಲ್ಲಿ ಗೋವಿಂದ ಆಗಬೇಡ ಅಂತಲ್ಲ, ಧೈರ್ಯದಿಂದ. ಗಾಂಭೀರ್ಯ ಅಂದರೆ ಏನು? ಧೈರ್ಯದಿಂದ ಎಲ್ಲವನ್ನೂ ಎದುರಿಸುವ ಶಕ್ತಿ ಇರುತ್ತೆ ಅವರಲ್ಲಿ. ಯಾಕೆ? ಇದು ನನ್ನ ಸದ್ಗುರು ನನ್ನ ಮುಂದೊಂದು ಪರೀಕ್ಷೆ ಒಟ್ಟಿದ್ದಾನೆ, ಆ ಪರೀಕ್ಷೆದಲ್ಲಿ ನಾನು ಸದ್ಗುರುಗೆ ಉತ್ತೀರ್ಣನಾಗಿ ತೋರಿಸ್ಬೇಕೇ ವಿನಃ ಹೇಳಿ ಥರ ಪಲಾಯನವಾದ ಮಾಡಬಾರದು. ಆ ಮುಚ್ಚು ಮರೆ ಮಾಡಿಕೊಂಡು ಅದು ಇದು ಮಾಡಿಕೊಂಡು ಅಂಥವ್ರು ಸದ್ಗುರುಗಳಿಗೆ ಶಿಷ್ಯರಾಗಲಿಕ್ಕೆ ಯೋಗ್ಯರೇ ಅಲ್ಲ. ಧೈರ್ಯ ಇರಬೇಕು ಯಾವಾಗಲೂ. ಏನು ಮಾಡ್ತೀನೋ ಅಪ್ಪ ನೀ ನನ್ನ ಜೊತೆಗಿದೆಯಾ, ನೀನು ಏನು ಮಾಡಿಸ್ತೀಯೋ ಮಾಡಿಸು, ನಾನು ಅದಕ್ಕೆ ಎದುರಿಸ್ಲಿಕ್ಕೆ ನಾನು ಧೈರ್ಯವಂತನಾಗಿರಬೇಕು. ಅಂಥದ್ದು ಶ್ರದ್ಧಾ ಯಾವಾಗ ಬರುತ್ತೆ? ನಿಷ್ಠೆಯಿಂದ ಶ್ರದ್ಧಾ ಬರುತ್ತೆ. ಯಾರು ಭಗವಂತನ ಮೇಲೆ ನಿಷ್ಠೆಯನ್ನು ಇಡುತ್ತಾರೋ ಅವರ ಮೇಲೆ ಸಮಸ್ತ ಜಗತ್ತಿನ ನಿಷ್ಠೆಯ ಕೂಡುತ್ತದೆ. ಸಮಸ್ತ ಜಗತ್ತು ಅವನ ಮೇಲೆ ನಿಷ್ಠೆ ಇಡ್ತಾನೆ. ಯಾರಿಗೆ ಭಗವಂತನ ಮೇಲೆ ನಿಷ್ಠೆ ಇಡುತ್ತೋ ಅಂಥವ್ರ ಮೇಲೆ ಸಂಪೂರ್ಣ ಜಗತ್ತು ನಿಷ್ಠೆ ಇಡುತ್ತೆ. ಜನರು ದೇವರನ್ನೂ ಕೂಡ ದೂರ ಸರಿಸಿ ಇಂಥ ನಿಷ್ಠಾವಂತ ಜನರನ್ನು ಅನುಸರಿಸುತ್ತಾರೆ. ನಾವೆಲ್ಲ ಏನು ಮಾಡ್ತೀವಿ? ರಾಮನ್ ನೋಡಿಲ್ಲ, ಕೃಷ್ಣನ್ ನೋಡಿಲ್ಲ, ಆದರೆ ನಾವು ಯಾರನ್ನು ಅನುಸರಿಸ್ತೀವಿ? ಸದ್ಗುರುಗಳನ್ನು, ಸಂತರನ್ನು, ಸತ್ಪುರುಷರನ್ನು. ಯಾಕೆ? ಅವ್ರ ಮಾತಿನ ಮೇಲೆ ಯಾಕೆ ನಂಬಿಕೆ ಇಡ್ತೀವಿ? ಯಾಕೆಂದರೆ ಅವ್ರಿಗೆ ಪರಮಾತ್ಮನ ಮೇಲೆ ದೃಢವಾದ ನಿಷ್ಠೆ ಇರುತ್ತೆ. ಅದಕ್ಕೆ ಜನರು ಭಗವಂತನನ್ನು ದೂರ ಸರಿಸಿ ಇಂಥ ನಿಷ್ಠಾವಂತ ಜನರನ್ನು ಅನುಸರಿಸುತ್ತಾರೆ. ನಿಷ್ಠೆಯ ಪರಿಣಾಮವು ಬಹಳ ದೊಡ್ಡದಾಗಿರುತ್ತದೆ. ಇಂದಿನ ಬೋಧವಚನ: ಭಗವಂತನ ಮೇಲೆ ಪೂರ್ಣ ನಿಷ್ಠೆಯನ್ನು ಇಟ್ಟು ಪ್ರಪಂಚ ಮಾಡಿರಿ, ಅದು ನಿಶ್ಚಿತವಾಗಿ ಸುಖದಾಗುತ್ತದೆ. ನಾವು ನಿಷ್ಠೆ ಸಂಪೂರ್ಣವಾಗಿಟ್ಟರೆ ಆ ನಮ್ಮ ಪ್ರಪಂಚ ಏನಾಗತ್ತಪ್ಪ? ಸುಖಿಯಾಗತ್ತೆ. ಸುಖಿಯಾಗದಂದರೆ ಏನು? ಸುಖ ದುಃಖ ರಹಿತವಾಗಿ ಸ್ಥಿತಿಯಲ್ಲಿ ಇರುವುದು. ಸುಖ ಬರೋದಿಲ್ವೇನ್ರಿ? ನಾನೇನೋ ಗಾಡಿ ತೊಗೊಳ್ಳೋದಿಲ್ವೇನ್ರಿ? ತೊಗೋತೀರಾ. ಮತ್ತು ನಾಳೆ ಏನೋ ಬಿದ್ದರಲ್ರಿ ನಾನು, ಹೌದು ಬೀಳ್ತೀರಾ. ಅಂದರೆ ಆ ಎರಡೂ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸಿನ ಸ್ಥಿತಿ ಏನಿರುತ್ತೋ ಆ ಸ್ಥಿತಿ ಯತ್ಕಿಂಚಿತವಾಗೂ ಅಲ್ಗಾಡೋದಿಲ್ಲ. ಅದಕ್ಕಂತಾರೆ ಸುಖಿಯಾಗೋದು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.